ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿ ಐಶು. ಸೊ ಪಾಪು ಆದಮೇಲೆ ನಮಗೆ ಫಸ್ಟ್ ಹಬ್ಬ ಗೌರಿ ಗಣೇಶ ಹಬ್ಬ ಇದ್ದಿದ್ದು. ಸೊ ಗಣೇಶ ಹಬ್ಬದ ದಿನ ಆ್ಯಕ್ಚುಲಿ ರಾಖಿ ಹಬ್ಬನೂ ಸೆಲೆಬ್ರೇಟ್ ಮಾಡಿದ್ವಿ. ಆಗಸ್ಟಲ್ಲಿ ರಾಖಿ ಹಬ್ಬ ಬರುತ್ತಲ್ಲ. ಸೊ ಇಶಿಕಾ ಮತ್ತು ವಿಯಾಂಶಿಗೆ ಪಾಪು ತಮ್ಮ ಆಗಬೇಕಲ್ಲ. ಸೊ ಈ ವರ್ಷದಿಂದನೇ ಆ ರಾಖಿ ಹಬ್ಬನ ನಾವು ನಡೆಸ್ಕೊಂಡು ಹೋಗೋಣ ಅಂತ. ಮತ್ತು ಖುಷಿ ಕೂಡ ನಮ್ಮ ಮನೆಯಲ್ಲಿ ಗಂಡು ಪಾಪು ಆಗಿರೋದು ಎಲ್ರಿಗೂ ಅಲ್ಲ. ಸೊ ಅದಕ್ಕೆ ಇದನ್ನು ಅಂದರೆ ಅಕ್ಕ ತಮ್ಮಂದಿರ ಬಾಂಡಿಂಗ್ ಹಂಗೆ ಇರಲಿ, ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಈ ವರ್ಷದಿಂದನೇ ನಾವು ರಾಖಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಇಶಿಕಾಂದ್ ಆ್ಯಕ್ಚುಲಿ ಇದೆ ಐಡಿಯಾ. ಅವಳು ಮುಂಚೆ ಪಾಪು ಆದ ತಕ್ಷಣನೇ ಹೇಳಿದ್ಲು ರಾಖಿ ಹಬ್ಬ ಮಾಡಬೇಕು, ನಾನು ಬರ್ತೀನಿ, ರಾಖಿ ತೊಗೊಂಬಂದು ಪಾಪು ಕಟ್ಟಬೇಕು ಅಂತ. ಸೊ ಅದಕ್ಕೆ ಅವಳು ಹಾಸ್ಟೆಲಿಂದ ಬಂದಿದ್ಲು. ಮತ್ತು ರಾಖಿ ಹಬ್ಬದ ಟೈಮಲ್ಲಿ ನಾವು ಬೆಂಗಳೂರಲ್ಲಿದ್ವಿ, ಮಾಡೋದಕ್ಕೆ ಅಂದರೆ ಸೆಲೆಬ್ರೇಟ್ ಮಾಡೋದಕ್ಕೆ ಇರಲಿಲ್ಲ ಊರಲ್ಲಿ. ಸೊ ಎಲ್ಲರೂ ಗಣೇಶ ಹಬ್ಬದ ದಿನ ಸೇರಿಕೊಂಡಿದ್ವಲ್ಲ. ಸೊ ಆವತ್ತಿನ ದಿನ ಗಣೇಶ ಹಬ್ಬನೂ ಮಾಡಿದ್ವಿ ಮತ್ತು ರಾಖಿ ಹಬ್ಬನೂ ಸೆಲೆಬ್ರೇಟ್ ಮಾಡಿದ್ವಿ. ಮತ್ತು ಇಲ್ಲಿ ಈಗ ನನಗೆ ಶ್ರುತಿ ಅಕ್ಕಂಗೆ ವಿದ್ಯಾಕ್ಕ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾಳೆ. ಸೊ ಗೌರಿ ಹಬ್ಬದಲ್ಲಿ ಎಲ್ಲರೂ ಮನೆಯಲ್ಲೂ ಹೆಣ್ಮಕ್ಳಿಗೆ ಬಾಗಿನ ಕೊಡ್ತಾರಲ್ಲ. ಸೊ ಈ ಸಲ ನಾನು ಶ್ರುತಿ ಅಕ್ಕ ಊರಲ್ಲೇ ಇದ್ದಿದ್ದರಿಂದ ನಮಗೆ ಊರಲ್ಲೇ ವಿದ್ಯಾಕ್ಕ ಬಾಗಿನ ಕೊಡ್ತಾ ಇದ್ದಾಳೆ. ಮತ್ತು ನಾವು ಊರಿಗೆ ಬಂದಮೇಲಿಂದ ಪಾಪನ್ನ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡ್ತಾಯಿದ್ವಿ. ಈವನ್ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡಿದ್ರು, ನಿಮಗೂ ಎಲ್ರಿಗೂ ಗೊತ್ತಿರೋ ಥರ ವಿಟಮಿನ್ ಡಿ ಅಂದರೆ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿದ್ರೆ ಮಕ್ಕಳಿಗೆ ಚೆನ್ನಾಗಿ ಸಿಗತ್ತಲ್ಲ. ಮಕ್ಕಳು ಕಲರ್ ಚೇಂಜ್ ಆಗೋದಾಗಲಿ ಮತ್ತು ವೆಯ್ಟ್ ಕಮ್ಮಿ ಆಗಿಬಿಟ್ಟು ಮತ್ತು ವೆಯ್ಟ್ ಗೈನ್ ಆಗ್ತಾರೆ ಮತ್ತು ಸ್ಕಿನ್ ಎಲ್ಲ ಶಟರ್ ಆಗುತ್ತೆ. ಇದೆಲ್ಲ ಕಾಮನ್ನು 2-3 ಮಂತ್ಸ್ವರೆಗೂ. ಆಮೇಲೆ ಆಫ್ಟರ್ 2 or 3 ಮಂತ್ಸು ಮಕ್ಕಳು ತುಂಬ ಚೆನ್ನಾಗಿ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಹೊಡಿತಾನೆ. ದೊಡ್ಡವನಾದ್ಮೇಲೆ ಅವನು ನಾವು ಹೊಡಿಯೋಣ. ಏನಂತ ನೀನು ಪಾಪು? ಏನಕ್ಕ ಪಾಪು ಹೆಸ್ರೇನು? ವಿಯಾಂಶಿ ಅಂತೂ ಪಾಪು ಜೊತೆನೇ ಇರೋಳು, ಪಾಪು ಹತ್ರ ಬರೋಳು. ಸ್ವಲ್ಪ ಅಂದರೆ ಅವಳು ಪ್ರೀತಿ ತೋರಿಸೋದು ನಮಗೆ ತುಂಬ ತೀಟೆ ಅಂತ ಅನ್ಸೋದು. ಮತ್ತು ವೀಡಿಯೋ ಮಾಡ್ತಾಯಿದ್ರೆ ಏನು ಮಾಡ್ತಿದೀಯ ಅಂತ ಬರೋಳು. ಯಾಕೆ ಸೈಲೆಂಟ್ ಆದೆ? ಎಲ್ಲಿ ಇಲ್ಲಿ ಬರ್ತೀಯ, ಅಲ್ಲೇ ಮಾತಾಡು. ಅಲ್ಲ ಅಲ್ಲ ವಿಡಿಯೋ ಕಾಲಲ್ಲ, ವಿಡಿಯೋ. ಅಯ್ಯೋ ಪಾಪ. ಅಷ್ಟು ಕೈಯು ಕಾಲು ಮುಟ್ಬೇಕು. ಏನ್ ಮುಟ್ಬೇಕು ಕಾಲು ಮತ್ತೆ ಮತ್ತು ಪಾಪವನ್ನು ಮಲಗಿಸ್ಬೇಕು ಅಂತಂದರೆ ಅವಳೇ ಬಂದುಬಿಟ್ಟು ತೂಗಬೇಕು ಅಂತ. ಸೊ ಸಖತ್ ಹಠ ಮಾಡೋಳು, ಯಾರಿಗೂ ಎದುರುಕೊತಿದ್ದಿಲ್ಲ. ಆದರೆ ಮಸ್ಕಿಟೋ ಬ್ಯಾಟಿಗೆ ಮಾತ್ರ ತುಂಬ ಎದುರೋಳು. ಸೊ ಅವಳು ಯಾವಾಗಾದರೂ ತುಂಬ ಚೇಷ್ಟೆ ಮಾಡ್ತಿದ್ದಾಳೆ ಅಂತ ನಮಗೆ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಆವಾಗ ಮಸ್ಕಿಟೋ ಬ್ಯಾಟ್ ಇಟ್ಕೊಂಡ್ರೆ ಅವಳು ಓಡೋಗ್ಬಿಡೋಳು. ಒಂದಿನ ಪಾಪು ಅಂದರೆ 1 ಮಂತ್ ಆಗಿತ್ತು, 1 ಮಂತ್ 12 days ಆಗಿತ್ತು. ಪಾಪುಗೆ ಆಯಿಲ್ ಮಸಾಜ್ ಮಾಡ್ತಾ ಇದ್ದೆ ಸ್ನಾನ ಮಾಡಿಸೋದಕ್ಕೆ. ಪಾಪು ಟರ್ನ್ ಆಗಿಬಿಟ್ಟ. ಸೊ ಅಂದರೆ 1 ಮಂತ್ 12 daysಗೆ ಟರ್ನ್ ಆಗಿಬಿಟ್ಟ. ಈವನ್ ವಿಯಾಂಶಿನೂ ಕೂಡ 1 ಮಂತ್ 9 daysಗೆ ಅವಳು ಉಲ್ಟಾ ಆಗಿದ್ದಂತೆ. ಸೊ ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಖುಷಿಗೆ. ಇಲ್ಲಿ ನೋಡಿದ್ರೆ ವಿಯಾಂಶಿ ಕಾಲಿಟ್ಕೊಂಡು ಇಳಿತಾ ಇದ್ದಾಳೆ. ನಮಗೆ ಗೊತ್ತೇ ಇಲ್ಲ ಅವಳು ಆ ಥರ ಮಾಡ್ತಿದ್ದಾಳೆ ಅಂತ. ಆ್ಯಕ್ಚುಲಿ ನನಗೂ ತುಂಬ ಬೇಜಾರಾಗಿತ್ತು. ಪಾಪು ಯಾವಾಗ ಡಾರ್ಕ್ ಶೇಡಿಗೆ ಬರ್ತಾಯಿದ್ದ ಮತ್ತು ಸ್ಕಿನ್ ಎಲ್ಲ ಶಟರ್ಡ್ ಆಗ್ತಾಯಿತ್ತು. ಅಂದರೆ ಒಂಥರ ನೋಡೋದಕ್ಕೆ ಏಲಿಯನ್ ಥರ ಕಾಣಿಸ್ತಾ ಇರ್ತಾರೆ. ಸೊ ಅದಕ್ಕೆ ನನಗೆ ಆ ಟೈಮು ಸ್ವಲ್ಪ ಅಪ್ಸೆಟ್ ಆಗಿದೆ. ಆಮೇಲೆ ಚೆನ್ನಾಗಿ ಸ್ಟಾರ್ಟ್ ಆಗ್ತಾರೆ. ಮತ್ತು ಇನ್ನೊಂದು ಪಾಪು ಫೋಟೋಗೆ ಮಾತ್ರ ಕೋಆಪ್ರೇಟ್ ಮಾಡ್ತಾ ಇರಲಿಲ್ಲ. ಫಸ್ಟ್ ಮಂತ್ ಮಾತ್ರ ಡೈಪರ್ ಕಾನ್ಸೆಪ್ಟ್ ಇಟ್ಬಿಟ್ಟು ಫೋಟೋಶೂಟ್ ಮಾಡಿದ್ದು. ಡೈಪರ್ ಕಾನ್ಸೆಪ್ಟ್ ಈಸಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ಮಾಡಿರೋದು. ನೆಕ್ಸ್ಟ್ ಮಂತ್ ಯಾವುದೂ ನನ್ನ ಥೀಮಲ್ಲಿ ಫೋಟೋ ಶೂಟ್ ಮಾಡಿಲ್ಲ, ಜಸ್ಟ್ ಫೋಟೋ ತೆಗೆದಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.